ಹೆಸ್ಕಾಂ ಕಾರ್ಯ ಮತ್ತು ಪಾಲನೆ ವಿಭಾಗದ ವತಿಯಿಂದ ಸಚಿವ ರುದ್ರಪ್ಪ ಲಮಾಣಿ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಗ್ರಾಹಕರ ಸಲಹಾ ಸಮಿತಿ ಸಭೆ ಹಾವೇರಿಯಲ್ಲಿ ನಿನ್ನೆ ನಡೆಯಿತು. ಸಭೆಯಲ್ಲಿ ವಿವಿಧ ವಿಭಾಗಗಳ 50ಕ್ಕೂ ಹೆಚ್ಚು ಸಲಹಾ ಸಮಿತಿಯ ಸದಸ್ಯರು ಸೇರಿದಂತೆ ಪ್ರಮುಖರಾದ ಸಂಜೀವ್ ಕುಮಾರ್ ನೀರಲಗಿ, ಎಂಎಂ ಮೈದೂರ್ ಮತ್ತಿತರರು ಪಾಲ್ಗೊಂಡಿದ್ದರು. ಬಳಿಕ ದೂರದರ್ಶನದೊಂದಿಗೆ ರುದ್ರಪ್ಪ ಲಮಾಣಿ ಸಭೆಯಲ್ಲಿ ಗ್ರಾಹಕರಿಗೆ ಮತ್ತು ರೈತರಿಗೆ ಉತ್ತಮ ಗುಣಮಟ್ಟದ ವಿದ್ಯುತ್ ಪೂರೈಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಅಲ್ಲದೆ ವಿದ್ಯುತ್ ಸಂಬಂಧಿತ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಿ ಪರಿಹಾರಕ್ಕೆ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಿಸಲಾಗುವುದು ಎಂದು ಹೇಳಿದರು. ಈ ವರ್ಷ ಮಳೆ ಕಡಿಮೆಯಾಗಿದ್ದು ಜಲ ವಿದ್ಯುತ್ ಸಮಸ್ಯೆಯಾಗಿದೆ. ವಿಂಡ್ ಪವರ್, ಸೋಲಾರ್ ಶಕ್ತಿಯಿಂದ ವಿದ್ಯುತ್ ಉತ್ಪಾದಿಸಲಾಗುತ್ತಿದೆ. ಅಧಿಕಾರಿಗಳು ಎಲ್ಲ ರೀತಿಯಲ್ಲೂ ಸಹಕರಿಸುತ್ತಿದ್ದಾರೆ. ಕೆಲ ಕೇಂದ್ರಗಳ ಉನ್ನತೀಕರಣ ಕಾರ್ಯ ಮತ್ತು ಹೊಸ ಕೇಂದ್ರಗಳ ಬೇಡಿಕೆ ಈಡೇರಿದರೆ ತಾಲೂಕಿನ ವಿದ್ಯುತ್ ಸಮಸ್ಯೆ ಬಗೆಹರಿಯುವ ವಿಶ್ವಾಸವನ್ನು ಸಚಿವ ರುದ್ರಪ್ಪ ಲಮಾಣಿ ವ್ಯಕ್ತಪಡಿಸಿದರು. ಏನ್ ಸಹಾಯ ಮಾಡಬೇಕು ಎಲ್ಲ ರೀತಿಯಿಂದ ಟೆಕ್ನಿಕಲ್ ಆಗಿ ಮಾಡಿದಾವೆ. ಮತ್ತೆ ಇನ್ನೊಂದು ಸ್ವಲ್ಪ ಸಮಸ್ಯೆಗಳು ಅದಕ್ಕೆ ಏನ್ ಪರಿಹಾರ ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ಮಂತ್ರಿಗಳ ಹತ್ರ ನಾನು ಇಲ್ಲಿಂದ ಹೋಗಿ ಮಾತಾಡ್ತೇನೆ. ಹೆಸ್ಕಾಂನ ಹಾವೇರಿ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಎಸ್ಎಸ್ ಚಿಂಗಾಡೆ ವಿದ್ಯುತ್ ವರ್ಧಕಗಳ ಹಾಗೂ ಸಿಬ್ಬಂದಿ ಕೊರತೆ ನಡುವೆಯೂ ಅತ್ಯುತ್ತಮ ವಿದ್ಯುತ್ ವಿತರಣೆಗೆ ಪ್ರಯತ್ನಿಸಲಾಗುತ್ತಿದೆ. ಹೆಚ್ಚಿನ ವಿದ್ಯುತ್ ವರ್ಧಕಗಳು ಮತ್ತು ಸಿಬ್ಬಂದಿ ಕೊರತೆಯ ಬಗ್ಗೆ ಸಚಿವರ ಗಮನಕ್ಕೆ ತರಲಾಗಿದೆ ಎಂದು ತಿಳಿಸಿದರು. ಆದಷ್ಟು ಬೇಗನೆ ಅದು ಕೆಲಸ ಆಯ್ತು ಅಂತಂದ್ರೆ ನಮ್ಗೆ ಗುತ್ಲಾ ನೀರಲ್ಗೆ ಸುತ್ತಮುತ್ತಲನ ಹಳ್ಳಿಗಳಿಗೆ ಐಪಿ ಸೆಟ್ ಗ್ರಾಹಕರಿಗೆ ಒಂದು ಗುಣಮಟ್ಟದ ಕರೆಂಟ್ ಅನ್ನ ಕೊಡಲು ಸಾಧ್ಯವಾಗುತ್ತದೆ.